ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಡೇ ನೋಡ್ರಿ. ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ. ಹಿಂದಿನ ಬ್ಲಾಗ್ ಒಳಗೆ ಶಾಪಿಂಗ್ ತೋರಿಸಿದ್ದೆ. ಸೊ ಇವತ್ತಿನ ಬ್ಲಾಗ್ ಒಳಗೆ ಸೆಲೆಬ್ರೇಷನ್ ಐತಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತದ. ಒಂದು ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನ. ಇವ ಫೋಟೋದು ಆ ಫೋಟೋದು ಲಾಸ್ಟ್ ಮಾಡೋಣ. ಯಾವುದು ಕೋಟ್ ಮಾಡ್ತೀನಿ ನನಗೆ ಹುಡುಗ ಬೇಡ. ಈಗ ಅಂಜನ ಮತ್ತು ಹೊಟ್ಟೆ ಬೇಡ. ಅವ್ ಹಿಂಗ್ ಕಾಣಿಸ್ತಾನಕ ಹೇಳ್ತೀನಿ. ಈಗ ನಮ್ಮ ಹಸ್ಬೆಂಡ್ ಅವರು ಒಬ್ರು ಆಗ್ತಾರ ಅಂತ ಹೇಳ್ಬಿಟ್ಟು ಈಶ್ವರಿನ ಹೆಲ್ಪ್ ತಗೊಂಡು ಡೆಕೋರೇಷನ್ ಎಲ್ಲ ಮಾಡಕತ್ತಾರ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. ಪರ್ಪರಿ ಹಾಕಿದ್ದಾರೆ, ಬಲೂನ್ಸ್ ಒಪ್ಸಿದಾರ. ಆಮೇಲೆ ಇವಾಗ ಸ್ಪೆಲ್ಲಿಂಗ್ಸ್ ಅನ್ನು ಎಲ್ಲ ರೆಡಿ ಮಾಡ್ಕೊಂಡಾರ. ಜಸ್ಟ್ ಇನ್ನೊಂದು ಸ್ವಲ್ಪ ಉಳ್ದೈತಿ. ಅದಷ್ಟ ಆದ್ರೆ ಡೆಕೋರೇಷನ್ ಕೆಲಸ ಮುಗಿತೈತಿ. ಮತ್ತು ಅಡುಗೆ ಕೆಲಸನೂ ಸ್ಟಾರ್ಟ್ ಆಗೈತಿ. ನಮ್ಮ ಫ್ರೆಂಡ್ಗೆ ಹೇಳಿದ್ದೆ, ಅವರು ಬಂದಾರ. ಸೊ ಅವರು ಅಡುಗೆ ಪ್ರಿಪೇರ್ ಮಾಡಕತ್ತಾರ. ನಾನು ಸ್ನಾನ ಮಾಡಿದ್ದೇನೆ. ರೆಡಿ ಅಷ್ಟ ಆಗಿಲ್ಲ, ಯಾಕಂದ್ರೆ ಅಡುಗೆ ಕೆಲಸ ಮತ್ತು ಅದು ಇದು ಎಲ್ಲ ಸ್ವಲ್ಪ ಮುಗಿಸಾದ್ಮೇಲೆ ಲಾಸ್ಟಕ್ಕೆ ರೆಡಿ ಆಗ್ಬೇಕಂತ ಹೇಳಿ ಸುಮ್ಮನದೇನ. ನೋಡ್ಬೋದು ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡತ್ತಾರ. ಈ ಕಡೆ ಇಲ್ಲಿ ಇವರ ನೋಡ್ರಿ ನಮ್ಮ ಫ್ರೆಂಡ್. ಸೊ ಪಾಪ ಇವರು ಹೆಲ್ಪ್ ಮಾಡ್ತೇನೆ ಅಂದಿದ್ರ. ನಾನು ಬಂದು ಹೆಲ್ಪ್ ಮಾಡ್ತೇನೆ ರೀ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ಅದೊಂದು ಚಲೋ ಆಯ್ತು ನನಗೆ. ಇಲ್ಲಾಂದ್ರೆ ನಾನು ಒಬ್ಬಕ್ಕೆ ಅಂತೂ ಮಾಡೋಕ್ಕಾಗಂಗಿಲ್ಲ. ನಾನು ಒಬ್ಳ ಮಾಡೋದಾಗಿದ್ರೆ ಜಸ್ಟ್ ನಾರ್ಮಲ್ ಆಗಿ ನಾವು 3 ಜನ ಮಾಡಬೇಕಾಗ್ತಿತ್ತು. ಬಟ್ ಒಂದಷ್ಟು ಜನರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಸ್ವಲ್ಪ ಜನ, ಭಾಳ ಅಂತಲ್ಲ. ಬಟ್ ಅಡುಗೆ ಅದು ಮಾಡ್ಕೊಂಡ್ರೆ ಲಾಸ್ಟಕ್ಕೆ ಊಟ ಮಾಡ್ಬೋದು ಅಂತ ಹೇಳಿ ಅದೊಂದು ಪ್ಲ್ಯಾನ್ ಇಟ್ಕೊಂಡಿವಿ. ಸ್ನ್ಯಾಕ್ಸ್ ಅದು ಮಾಡ್ಬೋದಿತ್ತು, ಬಟ್ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಎಲ್ಲ ನಮ್ದು ಫಂಕ್ಷನ್ ಮುಗಿಬೇಕಂದ್ರೆ ಲೇಟ್ ಆಗ್ತೈತಿ. ಲೇಟ್ ಆದಾಗ ಊಟ ಟೈಮ್ ಆಗಿರ್ತದೆ. ಅದಕ್ಕೋಸ್ಕರ ಸುಮ್ಮನೆ ಅಡುಗೆ ಮಾಡೋದನ್ನ ಬೆಟ್ರ್ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಳಕತ್ತೀವಿ. ಇವರು ಏನೇನೋ ಮಾಡಾಕತ್ತಾರ, ಇಲ್ಲಿ ನೋಡ್ಬೋದು. ಮತ್ತೀಗ ಈಶ್ವರಿ ಕೂಡ ಬಂದ್ಲು ಹೆಲ್ಪ್ ಮಾಡಕ್ಕೆ. ಮತ್ತು ನಮ್ಮ ನಾದಿನಿಯವ್ರು ಬಂದಾರ. ಸೊ 3 ಜನ ಇವ್ರು ಮಾಡತ್ತಾರ. ನಾನು ನನಗೆ ಎಷ್ಟಾಗ್ತೈತೆ ಅಷ್ಟು ಟ್ರೈ ಮಾಡ್ತೇನೆ ಹೆಲ್ಪ್ ಮಾಡಕ್ಕೆ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡತ್ತಾರ. ಒಬ್ರು ಅಕ್ಕಿ ತೊಳ್ಯಾಕತ್ತಾರ, ಒಬ್ರು ಬೇಳೆ ಕುದಿಸಿದಾರ, ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡತ್ತಾರ. ಮತ್ತು ಈಶ್ವರಿ ಬೆಳ್ಳುಳ್ಳಿ ಅದು ಸುಲಿಯಾಕತ್ತಾಳ. ಈ ಥರ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ರೆ ಬೇಗ ಮುಗೀತದ ನೋಡ್ರಿ. ಬಟ್ ನಾವು ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತಾ. ಅದಕ್ಕೆ ಇನ್ನು ಫಂಕ್ಷನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಗೊತ್ತಿಲ್ಲ. ನಾನು ಇವಾಗ ರೆಡಿ ಆಗಿದ್ದೆ ನೋಡ್ರಿ. ರೆಡಿ ಆದ್ಮೇಲೆ ಒಂದೆರಡು ಫೋಟೋ ತಗೊಂಡಿದ್ವಿ. ಆಮೇಲೆ ಅದ ನನ್ನ ಕರ್ಕೊಂಡು ಬರಾಕತ್ತಾರ. ನಂಗಂತೂ ಸಿಕ್ಕಾಪಟ್ಟೆ ನಗು ಬರತೈತಿ. ಈಶ್ವರಿ ಅಂತೂ ಹಿಂಗೆ ಬಾಕ ನಾ ವಿಡಿಯೋ ಮಾಡ್ಕೋತೀನಿ, ನಾ ಚಲೋ ಅನಿಸ್ತೈತಿ ಅಂತ ಹೇಳಿ ವಿಡಿಯೋ ಮಾಡಕತ್ತಾಳ. ನಮ್ಮ ಚಿನ್ನು ಫೋಟೋ ತೆಗಿಯಾಕತ್ತಾನ. ಈಗ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲನ ಒಂದೆರಡು ಫೋಟೋ ತಗೊಂಡ್ಬಿಡಾಕತ್ತೀವಿ. ಆಮೇಲೆ ಕೇಕ್ ಅದು ಕಟ್ ಮಾಡಿದ್ಮ್ಯಾಗ ಫೋಟೋ ಅಷ್ಟು ಸರಿ ಬರಂಗಿಲ್ಲ ನೋಡ್ರಿ. ಅದಕ್ಕೆ ಮ್ಯಾಚ್ ಬೇರೆ ಐತಿ. ನಿನ್ನ ಬೆಲ್ಟ್ ಎಲ್ಲೈತಿ? ಅದೇನೋ ತಂದಿಟ್ಕೊಂಡಿಲ್ಲ. ಬೇಬಿ ಶವರ್ ಫಂಕ್ಷನ್ಗೆ ಏನೇನು ಬೇಕೋ ಎಲ್ಲ ತಂದೇವ್ ನೋಡ್ರಿ. ಬಟ್ ಸ್ಟಾರ್ಟ್ ಆದ ಕೂಡಲೇ ಅಂದ್ರೆ ನಮ್ಗೆ ಏನೋ ನೆನಪ ಆಗ್ವತ್ತು. ತಂದಿದ್ದೆಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಒಂದೊಂದೇ ನೆನಪಾಗತ್ತದ. ಜಸ್ಟ್ ಡೆಕೋರೇಷನ್ ಒಂದು ಬಿಟ್ರೆ ತಂದಿದ್ದ ಐಟಮ್ಸ್ ಎಲ್ಲ ಅಲ್ಲೇ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಆಮೇಲೆ ಒಂದೊಂದೇ ನೆನಪಾದ ಕೂಡಲೇ ಹಾಕೊಳತ್ತೀವಿ. ಫಂಕ್ಷನ್ ಅದು ಇಲ್ಲದೆ ಇರುವಾಗ ಫೋಟೋಕ್ಕೆ ಪೋಸ್ ಕೊಡಕ್ಕೆ ಎಲ್ಲ ಥರನೂ ಇದು ಮಾಡ್ತಿರ್ತೇವೆ ನೋಡ್ರಿ. ಬಟ್ ಈ ಥರ ಫಂಕ್ಷನ್ ಇದ್ದಾಗ ಪೋಸ ಗೊತ್ತಾಗಂಗಿಲ್ಲ ಯಾವ ಥರ ಕೊಡ್ಬೇಕಂತ ಹೇಳಿ. ಅದಕ್ಕೆ ಹೇಳತ್ತಿದ್ದೆ ನಾನು, ಫೋಟೋ ತೆಗಿಯತ್ತೀರಿ, ಪೋಸ್ ಕೊಡೋದು ಯಾವ ಥರ ಅಂತ ಹೇಳ್ರಿ ಅಂತ ಹೇಳಿ. ಸೊ ಆಮೇಲೆ ಬಾಜು ಅಕ್ಕನ ಕರ್ಕೊಂಡು ಒಂದು ಫೋಟೋ ತಗೊಂಡೆ. ಚಾರ್ವಿಗಳ ಮಮ್ಮಿ ಏನೂ ಬಂದಿರಲಿಲ್ಲ ನೋಡ್ರಿ. ಇವಾಗ ರೆಡಿಯಾಗಿ ಬಂದರು. ಅವರೊಬ್ಬರೇ ಉಳಿದ್ರು. ಗ್ರೂಪ್ ಫೋಟೋ ಒಳಗೆ ಮಿಸ್ ಆಗಿದ್ದರು ನೋಡ್ರಿ. ಸೊ ಅವ್ರು ಲೇಟ್ ಮಾಡಿ ಬಂದ್ರೆ. ಅಡುಗೆ ಮಾಡತ್ತಿದ್ರಲ್ಲ, ಮುಗಿಸ್ಕೊಂಡು ಆಮೇಲೆ ಹೋಗಿದ್ರು ಅವ್ರು. ಸೊ ಅವ್ರ ಮಗಳು ನನ್ನ ಜೊತೆ ನಿಲ್ಲಕ್ಕೆ ಬರಾಕತ್ತಿದ್ಲೆ, ಅದಕ್ಕೆ ಕರ್ಕೊಂಡೆ. ಸೊ ಸಣ್ಣ ಮಕ್ಕಳು ಒಂಥರ ಕ್ಯೂಟ್ ಅನ್ನಿಸ್ತದ ನೋಡ್ರಿ ಈ ಥರ ಫಂಕ್ಷನ್ ಒಳಗೆ. ಸೊ ಆಮೇಲೆ ನಮ್ಮ ಚಿನ್ನು ಬಂದ, ಅವನು ಕೂಡ ಕರ್ಕೊಂಡು ಫೋಟೋ ತಗೊಳಕತ್ತೀವಿ. ಹೆಂಗೆ ಬೇಕಂಗೆ ಕೆಲಸ ಹಸ್ತಾನಕ ನೀರು ತಂದು ಕೊಡ್ಲ, ಹಂಗೆ ಮಾಡಲ ಹಿಂಗೆ ಮಾಡಲ ಅಂತ ನಾನು ಎಲ್ಲ ಹೇಳ್ತೀನಿ ಈಗ ಎಲ್ಲರ ಮುಂದೆ.
ನೋಡು ಅಂದನ ಏ ಶೌರ್ಯ ಹೋಗಿ ನೀನು ಅಲ್ಲಿ ಆ ಮುಖಕ್ಕೆ ಹಿಡ್ಕೋರಿ ಎಲ್ಲರೂ ಮುಖಕ್ಕೆ ಕವರ್ ಮಾಡಬೇಡ್ರಿ ಹಂಗೆ ಇರ್ತೀವಿ ಕೆಳಗೆ ಹಿಡ್ಕೋರಿ ಮುಖಕ್ಕೆ ಹಿಡ್ಕೋಬೇಡ್ರಿ ಕೆಳಗೆ ಹಿಡ್ಕೋರಿ ಇನ್ನೊಂದು ಸ್ವಲ್ಪ ಒಳಗೆ ಸರ್ಪಿ ಯಾರು ಬೋಲು ಏ ಸರಿ ಕೆಳ ಮಾಡೋದು ಬಲೂನ್ ಸ್ವಲ್ಪ ಸರಿ ಹಾ ಕೈ ಬಲೂನ್ ಕೆಳ ಮಾಡ ನೀ ಬಲೂನ್ ಕೆಳಗಿಡಿ ಅಲ್ಲಿ ಅಂಜನ್ ಒಂದ್ಸಲ ನಿಮಿಷ ನೋಡ್ಲಿಲ್ಲ ನೋಡೋರು ಒಂದ್ ಸೆಕೆಂಡ್ ನೋಡ್ಲಿಲ್ಲ ಕರೆಕ್ಟ್ ಆಗಿ ನೋಡ್ಲಿಲ್ಲ ಯಾರು ನೋಡ್ಲಿ ಅವ್ರು ನೋಡೋದಲ್ತ ರಾತ್ರಿ ಎಲ್ಲ ನೋಡೋದಿಲ್ಲ ಅವ್ರ ನಿಲ್ಲಿಲ್ಲ ಕರೆಕ್ಟ್ ನಿಂದ್ರಾಗ್ತಾ ಇರ್ಲವ್ರ ಯಾರು ಹುಡುಗರು ಬಂದ್ಬಿಡು ಕುಂದ್ರ ರೆಡಿ ಇಲ್ಲಿ ನೋಡ್ರಿ ಎಲ್ಲ ನೋಡ್ರಿ ಏ ಅಂಜನ ಈಗ ನೋಡು ಶೌರ್ಯ ಸಾಕು ಒಂದ್ ಸಾಕು ಒಂದ್ ಸಾಕು ಹಾ ಈಗ ನೋಡ್ರಿ ಹಾ 3 ಜನ ಈಗ ನೋಡ್ ನೀವು ಏ ಇಲ್ಲಿ ನೋಡ್ರಿ ಚಾರ್ವಿ ಹಾ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾರ ಜೊತೆ ಫೋಟೋ ತಕೊಂಡಾಯ್ತು ನೋಡ್ರಿ. ಅದಕ್ಕೆ ಇವಾಗ ಸಪ್ರೇಟ್ ಆಗಿ ನಾನು ಒಬ್ಳೆ ತಕೊಳ್ಬೇಕಂತ ಹೇಳಿ ನಿಂತಿದ್ದೇನೆ. ಈಗ ಒಂದಷ್ಟು ಫೋಟೋಸ್ ತಕೊಂಡ್ರೆ ಚೆನ್ನಾಗಿ ಬರ್ತಾವ ಅಂತ ಹೇಳಿ ಸೊ ಎಲ್ಲಾರು ಕುತ್ಕೊಂಡಾರ. ಹುಡುಗರಂತೂ ಆಟ ಆಡಾಕ್ತಾವ ಬಲೂನ್ ನೋಡಿ. ಸೊ ಇನ್ನೂ ಕೇಕ್ ಅದು ಕಟ್ ಮಾಡಿಲ್ಲ. ಸೊ ಅಲ್ಲಿ ನೋಡ್ರಿ ಬಲೂನ್ ಒಳಗೆಲ್ಲ ಕುತ್ಕೊಂಡು ಹೆಂಗ್ ಮಜಾ ಮಾಡಕತ್ತಾರ ಹುಡುಗರು. ಒಂದೊಂದೇ ನೆನಪಾಗತ್ತ ನೋಡ್ರಿ. ಇವಾಗ ಮತ್ತ ಅವೇನ್ ನೇಮ್ ಪ್ಲೇಟ್ಸ್ ಅದು ತಗೊಂಡ್ ಬಂದಿದ್ವಿ ನೋಡ್ರಿ. ಮಾಮ್, ಡ್ಯಾಡ್, ಬ್ರೋ, ಸಿಸ್ಟರ್ ಈ ತರ ಎಲ್ಲ ನಾವೆಲ್ಲಾನು ಮರ್ತ್ ಬಿಟ್ಟಿದ್ವಿ, ಹಂಗ ಇಟ್ಟಿದ್ವಿ. ಆಮೇಲೆ ನೆನಪಾಯ್ತು, ಅಯ್ಯೋ ಅವನ್ನ ಮರ್ತಿದೀವಿ ಅಂತ ಹೇಳಿ. ಸೊ ಮತ್ತೆ ಎಲ್ಲಾರಿಗೂ ಒಂದೊಂದೊಂದೊಂದೊಂದು ಏನೇನ್ ಬೇಕಾಗ್ತದ ಅವನ್ನೆಲ್ಲ ಕೊಟ್ಟು ಇದ್ ಮಾಡ್ಕೊಂಡ್ವಿ. ಮತ್ತ ಕ್ರೌನ್ ಕೂಡ ಮರ್ತಿದ್ದೆ, ಅದು ಕೂಡ ಅಲ್ಲೇ ಕಬೋರ್ಡ್ ಒಳಗೆ ಹಂಗ ಇಟ್ಬಿಟ್ಟಿದ್ದೆ. ಸೊ ಅದು ಆಮೇಲೆ ನೆನಪಾಯ್ತು. ನೆನಪಾದ ಕೂಡಲೇ ಅದನ್ನ ಹಾಕೊಂಡೆ. ಸೊ ಕ್ರೌನ್ ಅಂತೂ ಸಖತ್ ಕಾಣತಿತ್ತು ಹಾಕೊಂಡಾಗ. ಮಸ್ತ್ ಕ್ವೀನ್ ತರ ಚೆನ್ನಾಗಿ ಕಾಣತಿತ್ತು. ಸೊ ಇವಾಗ ಎಲ್ಲಾರು ಒಂದೊಂದು ಹಿಡ್ಕೊಂಡ್ ಕೈ ಒಳಗ ನಿಂತಿದಾರ. ಸೊ ಇದೊಂದ್ 2-3 ಫೋಟೋಸ್ ತಕೊಳ್ಬೇಕ. ಒಂಥರ ಚಂದ ಅನಿಸ್ತೈತಿ ನೋಡ್ರಿ ಈ ತರ ಎಲ್ಲ ಕೈ ಒಳಗೆ ಹಿಡ್ಕೊಂಡು ನಿತ್ರ. ನನ್ಗೆ ಆಕ್ಚುಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ ಒಳಗ ಈ ತರ ಏನೂ ಮಾಡೇ ಇರ್ಲಿಲ್ಲ. ನಾ ಯಾವ ಫಂಕ್ಷನ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿತ್ತು. ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಅಂದ್ರೆ ಬೇಗನ ಪ್ರೆಗ್ನೆಂಟ್ ಇದ್ದೆ. ಆಮೇಲೆ ಊರೊಳಗ ಅಂದ್ ಕೂಡ್ಲೆ ಗೊತ್ತಾ ಇರ್ತದ ನಿಮ್ಗ, ಹಳ್ಳಿ ಒಳಗ. ಸೊ ಅತ್ತೆ ಮಾವ ಇದ್ದಲ್ಲಿ ಈ ತರ ಏನು ಮಾಡಕ್ ಆಗಂಗೆ ಇಲ್ಲ. ಸೊ ಆತರ ಪ್ರೈವರ್ಸಿ ಕೂಡ ಇರಂಗಿಲ್ಲ. ಸೊ ಇವಾಗ ಆತರ ಏನಿಲ್ಲ. ಇವಾಗ ಎಲ್ಲಾನು ನಮ್ಗೆ ಏನ್ ಆಸೆ ಐತಿ ಎಲ್ಲಾನು ಈಡೇರಿಸ್ಕೊಳ್ಬಹುದು. ಏನ್ ತಿನ್ಬೇಕು ಎಲ್ಲಾನು ತಿನ್ಬೋದು. ಪ್ರತಿಯೊಂದನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಈ ಟೈಮ್ ಒಳಗ ನಂಗೆ ಏನೆಲ್ಲ ಬೇಕಾಗಿತ್ತು, ಏನೆಲ್ಲ ತಿನ್ಬೇಕು, ಏನೆಲ್ಲ ಫಂಕ್ಷನ್ ಮಾಡ್ಕೋಬೇಕು ಅದೆಲ್ಲಾನು ಮಾಡ್ಕೊಳಕತ್ತೇನ. ಸಖತ್ ಖುಷಿ ಆಗತ್ತದ. ನಮ್ಮ ಹಸ್ಬೆಂಡ್ ಅವ್ರು ಕೂಡ ನಾನೇನ್ ಅನ್ಕೊಂಡೇನೋ ಅದನ್ನೆಲ್ಲಾನು ಆದಷ್ಟು ಸಪೋರ್ಟ್ ಮಾಡಕತ್ತಾರ. ಆದಷ್ಟು ಎಲ್ಲಾನು ಫುಲ್ಫಿಲ್ ಮಾಡಕ್ ಟ್ರೈ ಮಾಡಕತ್ತಾರ. ಸೊ ಸೀಮಂತ ಒಂದ್ ಮಿಸ್ ಆಯ್ತು. ಸೀಮಂತ ಕೂಡ ಆಗ್ತಿತ್ತು. ಒಬ್ರು ಮಾಡ್ತೀರಂತಂದಿದ್ರು ಸೀಮಂತ. ಎಲ್ಲಾನು ನಾನ ಖರ್ಚು ಮಾಡ್ಬಿಟ್ಟು ಸೀಮಂತ ಮಾಡ್ತೀನು ಅಂತ ಹೇಳಿ. ಬಟ್ ನಾನ ಬೇಡ ಅಂತ ಹೇಳಿದೆ. ನಮ್ಮ ಹಸ್ಬೆಂಡ್ ಅವ್ರ
ಪರಿಚಯ ಇದ್ದವರು ಹೇಳಿದ್ರು. ಬಟ್ ನಾನು ಬೇಡ ಇರಲಿ, ಅದ್ರ ಬದಲು ನಾವು ಬೇಬಿ ಶವರ್ ಅಂದ್ರೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಇಲ್ಲಾಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಕೂಡ ಓಕೆ ಮಾಡೋನ್ ತಗೋ ಅಂತ ಅಂದಿದ್ರು. ಬಟ್ ನಾನು ಬೇಡ, ಸುಮ್ಮನೆ ಯಾಕೆ, ಅವ್ರು ಅಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು ನಮ್ಗೆ, ಮಾಡಿರೋಕ್ಕಿಂತನೂ ಹೆಚ್ಚಾಯ್ತು ಅಂತ ಹೇಳಿದೆ. ಸೊ ಅದ್ರ ಬದಲು ಈ ಥರ ಮಾಡ್ಕೊಳಕತ್ತೀವಿ. ಸೊ ಬ್ಯಾಕ್ಗ್ರೌಂಡ್ ಅಂತೂ ಗೊತ್ತೈತಿ ಯಾವ ಥರ ಡೆಕೋರೇಷನ್ ಮಾಡಿದೀವಿ ಅಂತ ಹೇಳಿ. ಸೊ ಇದೊಂಥರ ಚೆನ್ನಾಗಿ ಅನ್ಸಾತೈತಿ ನೋಡ್ರಿ, ಕೈಯೊಳಗೆಲ್ಲ ಇಟ್ಕೊಂಡು ನಿಂತು ಪೋಸ್ ಕೊಡೋದು. ಸರಿ ಸೀದಾ ಹಿಡಿರ್ಲ ನೀವು, ಒಬ್ರ ಮುಂದ ಒಬ್ರ ಹಿಂದ ಯಾಕೆ ಹಿಡಿಯತ್ತೀರಿ? ಸೀದಾ ಸ್ಟ್ರೈಟ್ ನಿಂಗೆ ವಾಂಗ್ ಆತ. ಸೈಡ್ ಬಂತು. ಸ್ವಲ್ಪ ಹಿಂಗೆ ಕ್ರಾಸ್ ಇದು ನೀವು ಸ್ವಲ್ಪ ನೀ ಆ ಕಡೆ ಹಿಡಿ, ಈ ಕಡೆ ಹಿಡಿ. ಯಾಕ ನನ್ ಕಡೆ ಇದ್ರೆ ಏನಾಗ್ತೈತಿ? ನಾ ಇಡ್ತಾನ ಕಟ್ ಮಾಡಿ ಟೈಮ್ ಆಗಿ 11 ಗಂಟೆ ಆಯ್ತು. ರಾತ್ರಿ ಐತಿ ಫಂಕ್ಷನ್ ಇದೆ. ಟೈಮ್ ಇಷ್ಟೆಲ್ಲ ಮಾಡೋದ್ರೊಳಗೆ ಅಂದ್ರೆ 11 ಗಂಟೆ ಆಯ್ತು ನೋಡ್ರಿ. ಇನ್ಮೇಲೆ ಕೇಕ್ ಕಟ್ ಮಾಡ್ಬೇಕಾ. ಅಡುಗೆ ಮಾಡೋದನ್ನ ನಾವು 6:30ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೆಲ್ಲ ಮುಗಿಬೇಕಂದ್ರೆ ಲೇಟ್ ಆಯ್ತು. ಆಮೇಲೆ ರೆಡಿ ಆಗಿಬಿಟ್ಟು ಬಂದ್ವಿ. ಸೊ ಫೋಟೋ ಗಿಟೋ ತಗೊಳ್ಳೋದನ್ನು ಕೂಡ ಸ್ವಲ್ಪ ಲೇಟ್ ಆಗಿಬಿಡ್ತದೆ. ಸೊ ಏನು ಮಾಡೋಕ್ಕಾಗಿಲ್ಲ, ಒಂದೊಂದ್ಸರಿ ಹಂಗಾಗ್ತದೆ. ಅದ್ರಾಗೂ ಶಾಪಿಂಗು ಮತ್ತು ಫಂಕ್ಷನ್ ಎರಡು ಒಂದೇ ದಿನ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಇಲ್ಲೇ ಲೋಕಲ್ ನಮ್ಮ ಮನೆ ಕಡೆ ಇದ್ದವ್ರನ್ನ ಇದ್ರೆ ಅದಕ್ಕೆ ಏನು ಅದೊಂದು ಟೆನ್ಷನ್ ಇರೋಕ್ಕಿಲ್ಲ. ಇಲ್ಲಾಂದ್ರೆ ದೂರ ಹೋಗೋರು ಅದು ಇದ್ರಂದ್ರೆ ಮತ್ತು ಪ್ರಾಬ್ಲಮ್ ಆಗ್ತಿತ್ತು. ಬೇಗನೆ ಮಾಡಬೇಕಾಗ್ತಿತ್ತು ಹೇಗಾದರೂ ಮಾಡಿ. ಸೊ ಎಲ್ಲರೂ ಮನೆ ಕಡೆದವರು ಅದಾರ ಅಂದ್ಕೂಡಲೇ ಎಲ್ಲ ಆರಾಮಾಗಿ ಕೂತ್ಕೊಂಡ್ರು. ಇದು ನಮ್ಮದು ಬೇಬಿ ಶವರ್ದು ಕೇಕ್ ನೋಡ್ರಿ. ಸಿಂಪಲ್ ಆಗೈತಿ. ಯಾಕಂದ್ರೆ ಮುಂಚಿತವಾಗಿ ನಾವು ಹೇಳಿದ್ರೆ ಅವರು ಚೆನ್ನಾಗಿ ಮಾಡಿಕೊಡ್ತಿದ್ರು. ಬಟ್ ಲೇಟಾಗಿ ಹೇಳಿದ್ವಿ ನಾವು. ಅದಕ್ಕೆ ಅವರು ಹೇಳಕತ್ರ ಮುಂಚೆ ಹೇಳಬೇಕಿತ್ರಿ ಬ್ರೋ ನೀವು, ಚೆನ್ನಾಗಿ ಸಖತ್ತಾಗಿ ಮಾಡಿಕೊಡ್ತಿದ್ದೆ ನಾನು ಅಂತ ಹೇಳಕತ್ತಿದ್ರು. ಬಟ್ ಇರಲಿ ಬಿಡ್ರಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರುವಂಥದ್ದೊಂದು ಮಾಡಿಕೊಡ್ರಿ ಅಂದ್ಕೊಡ್ಲಿ ಚಾಕ್ಲೇಟ್ ಫ್ಲೇವರ್ ಒಳಗೆ ರೌಂಡ್ ಶೇಪ್ ಒಳಗೆ ಮಾಡಿಕೊಟ್ಟಿದ್ರು. ಸರಿ 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 ಕಟ ಮಾಡೋದಾಗ ಸಮಾಧಾನ ಕಟ ಮಾಡಂತಾರೆ.
ಆ್ಯಕ್ಚುಲಿ ತಿನ್ನೋಲೆ ಕಡ್ಕೋ ಹಾಂ ಅದು ಕೊಟ್ಬಿಡ ಅವ್ನು ಸರ್ ಇದನ್ನ ಆಯ್ತಕ್ಕ ಇವೆಲ್ಲ ಹೆಂಗ್ ಬಂದ್ರು ಇರ್ಲಿ ಇಲ್ಬಿಡು ಆಮೇಲೆ ನೋಡೋಣ ಇರ್ಲಿ ಬಿಡು ಕೊಡ್ರಿ ಇಲ್ಲ ತಗೊರಿ ಏನಿಲ್ಲಕ್ಕ ಒಂದು ನಿಮಿಷ ಇವತ್ತಿಗೆ ಮ್ಯಾಚ್ ಗೆಲ್ತಾರ್ತವ ನಾ ಹೇಳಿದನು ಸರಿ ಚಾರ್ವಿ ಕಡೆ ಬಾ ಕೊಡ್ತೇವೆ ಚಾರ್ವಿ ಒಂದು ನಿಮಿಷ ಕೊಡ್ತೈತಿ ಈಗ ನೋಡಿ ಕೃಷಿಕ ಆಚೆ ಕಡೆ ಹೋಗಿ ತನಸ್ ಈಗ ನೋಡಿ ಸರ್ವೆ ಬಾಯಿ ಮುಚ್ಚಕ ನೋಡು ನೀನ ಇಲ್ಲಿ ನೋಡಿ ಬಾಯಿ ಮುಚ್ಚಾನತ್ಲ ಹೆಂಗೆ ಮುಚ್ಚಾಕತ್ತ ನೋಡು ಏ ಅಂಜನ್ ಯಾಕ ಅಂಜನ್ ಬೇಬಿ ಶವರ್ ಫಂಕ್ಷನ್ ಮುಗೀತು ನೋಡ್ರಿ. ಮುಗಿದ ತಕ್ಷಣ ಅಂದ್ರೆ ಲೇಟ್ ಭಾಳ ಆಗೈತೆ ಅಂತೇಳಿ ಪಟ್ನ ಪ್ಲೇಟ್ ಹಚ್ಬಿಟ್ರು. ಸೊ ಎಲ್ಲರೂ ಊಟ ಮಾಡಕತ್ತಾರ. ಎಲ್ಲರೂ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫಂಕ್ಷನ್ ಕೂಡ ಚೆನ್ನಾಗೈತೆ. ಎಲ್ಲರೂ ಇದ್ದಿದ್ದಕ್ಕೆ ಇಷ್ಟೆಲ್ಲ ಚೆನ್ನಾಗೈತೆ ಅಂತ ಅನ್ಕೋಬೋದು. ಸೊ ಟೈಮ್ ಕೂಡ ಭಾಳ ಆಗಿತ್ತು. ಊಟಕ್ಕೆ ಏನೇನಿತ್ತಂದ್ರೆ ಜೀರಾ ರೈಸು, ಆಮೇಲೆ ಸ್ವೀಟ್ ಒಂದು ಮಾಡಿತ್ತು, ಕೇಸರಿ ಹಾಕಿ ಸಿರಾಗತ್ತೆ, ಆಮೇಲೆ ಬೇಳೆ ಸಾಂಬಾರು ಮಾಡಿದ್ವಿ, ಆಮೇಲೆ ಸಂಡಿಗೆ ಕೂಡ ಮಾಡಿದ್ವಿ. ಎಲ್ಲಾನು ಆವಾಗಲೇ ತೋರಿಸ್ಬೇಕಿತ್ತು, ಬಟ್ ಅದು ಲೇಟ್ ಆಯ್ತು. ಮುಗಿದ ತಕ್ಷಣ ಅಂದ್ರೆ ಆಂಟಿ ಒಬ್ಬರು ಸೀರೆ ತಂದಿದ್ರು ನೋಡ್ರಿ. ಅದಕ್ಕೆ ಬೇಡ ಅಂದ್ರೂ ಸೀರೆ ಕೊಡಕತ್ತಾರ. ಸೀರೆ ಆಮೇಲೆ ಕುಂಕುಮ ಅರ್ಶಿನ ಹಚ್ಚಿ ಹಾಕ್ತಾರ. ಸೊ ಇದೊಂಥರ ಒಂದೊಂದು ಕಡೆ ಒಬ್ಬೊಬ್ರು ಮಾಡ್ತಾರೆ ನೋಡ್ರಿ. ಅದೊಂಥರ ಖುಷಿ ಆಗ್ತದೆ. ನಿಮ್ಗೆ ಪ್ರತಿಯೊಂದು ಬ್ಲಾಗ್ಗಳಿಗೂ ಹೇಳಿದೆ ನಾನು, ಈ ಥರ ಪ್ರೆಗ್ನೆಂಟ್ ಇದ್ದವ್ರಿಗೆ ಏನಾದರೂ ಈ ಥರ ಸರ್ಪ್ರೈಸು ಗಿಫ್ಟು ಏನೇನೋ ಈ ಥರ ಏನೇನೋ ಕೊಡೋದಿರ್ತೈತೆ ನೋಡ್ರಿ. ಆ ಥರ ಕೊಡಕತ್ತಾಗ ಭಾಳ ಖುಷಿ ಆಗ್ತದೆ. ಸೊ ನನಗಂತೂ ಈ ಒಂದು ಫಂಕ್ಷನ್ನ ಹಾರ್ಟ್ಲಿ ಫುಲ್ ಅಂದ್ರೆ ಫುಲ್ ಖುಷಿ ಆಗೈತಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕಂದ್ರೆ ನಾನು ಅನ್ಕೊಂಡಂಗೆ ಎಲ್ಲನೂ ಮಾಡಿದರು. ಸೊ ಎಲ್ಲರೂ ಹೋದರು. ಆಮೇಲೆ ನಾವು ಅಷ್ಟೇ ಇದ್ದೇವೆ ನೋಡ್ರಿ, ನಮ್ಮ ಫ್ರೆಂಡ್ ಸರ್ಕಲ್ಲು. ಸೊ ಅದಕ್ಕೆ ನಾವು ಲೇಟ್ ಮಾಡಿ ಊಟ ಮಾಡೋಕೆ ಕೂತ್ಕೊಂಡ್ವಿ. ಕಾಲಂತೂ ಭಾಳ ಕೆಟ್ಟು ನುಸಾಕತ್ತಾವ. ತೋರಿಸ್ತೇನೆ ಅಂತ ಕಾಲು ಯಾವ ಥರ ಪರಿಸ್ಥಿತಿ ಆಗಿದಾವ ಅಂತ ಹೇಳಿ. ಎಲ್ಲ ಕರೆಕ್ಟಾಗಿ ಆಯ್ತು ನೋಡ್ರಿ. ಬಟ್ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ. ಅದೊಂದು ಮಿಸ್ ಆಯ್ತು, ಯಾಕಂದ್ರೆ ಭಾಳ ಲೇಟ್ ಆಯ್ತು ನೋಡ್ರಿ. ಸ್ವಲ್ಪ ಬೇಗ ಫಂಕ್ಷನ್ ಸ್ಟಾರ್ಟ್ ಆಗಿತ್ತಂದ್ರೆ ರೀಲ್ಸ್ ಅದು ಎಲ್ಲ ಮಾಡ್ಬೋದಿತ್ತು. ಈಗಂತೂ ಟ್ರೆಂಡಿಂಗ್ ಒಳಗೆ ಐತಿ. ಪ್ರೆಗ್ನೆಂಟ್ ಇದ್ದವ್ರಿಗೆ ಹಿಂದೆ ನಿಲ್ಲಿಸ್ಬಿಟ್ಟು ಮುಂದ್ಗಡೆ ಎಲ್ಲರೂ ಬಲೂನ್ಸ್ ಅದು ಹಾಕ್ಕೊಂಡು ಒಂಥರ ರೀಲ್ಸ್ ಮಾಡ್ತಾರೆ. ಅದು ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಲೇಟ್ ಆಗಿರೋ ಕಾರಣಕ್ಕೆ ಅದೊಂದು ಮಿಸ್ ಆಯಿತು. ಬಟ್ ಎಲ್ಲ ಚೆನ್ನಾಗಾಯಿತು. ಕಾಲು ನೋಡ್ಬೋದು, ಫುಲ್ ಅಂದ್ರೆ ಫುಲ್ ಸ್ವೆಲ್ಲಿಂಗ್ ಬಂದಾವ ನೋಡ್ರಿ, ಉಬ್ಬಿದಾವ. ಈ ಥರ ಪರಿಸ್ಥಿತಿ ಆಗಿದಾವ. ನಿತ್ತು ಬೆಳಗ್ಗೆಯಿಂದ ಶಾಪಿಂಗು, ಆಮೇಲೆ ಫಂಕ್ಷನ್ ಅಂತೇಳಿ ನಿತ್ತು ಎಲ್ಲ ಈ ಥರ ಆಯಿತು. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಖಂಡಿತ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ, ಮತ್ತು ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡೇನ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.